ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ವೇಳೆ. ವೀಕ್ಷಕರು, ಏನು ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶ ಬಂದೇ ಬಿಟ್ಟಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಡ್ಲಿಕ್ಕೆ ನಾನು ನಿಮ್ಮ ಹತ್ರ ಬಂದಿರತಕ್ಕಂಥದ್ದು. ಏನಾಯ್ತಪ್ಪ ಅಂದ್ರೆ ಬಾಗಲಕೋಟೆ ಉಪಚುನಾವಣೆ ರಿಸಲ್ಟ್ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಮೆಟ್ಟಿ ಅವರು ಭಾರಿ ಅಂತರದಿಂದ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. 21,866 ಮತಗಳ ಅಂತರದಿಂದ ಇಲ್ಲಿ ಉಮೇಶ್ ಮೆಟ್ಟಿ ಅವರು ಕೂಡ ಗೆದ್ದಿರ್ತಕ್ಕಂಥದ್ದು. ನಾವು ನೋಡೋಣ, ಇಲ್ಲಿ ಬಿಜೆಪಿ ಪಕ್ಷದ ಏನು ಅಭ್ಯರ್ಥಿಯಾಗಿರ್ತಕ್ಕಂತಹ ವೀರಣ್ಣ ಚರಂತಿಮಠ ಅವರಿಗೆ ತುಂಬಾನೇ ಭಾರಿ ಮುಖಭಂಗ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷಕ್ಕೆ ಎಷ್ಟೆಲ್ಲ ಮತಗಳು ಬಂದಿರತಕ್ಕಂಥದ್ದು ನೋಡೋಣ. ಇಲ್ಲಿ ನಾವು ನೋಡಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥ ಮತಗಳು ಸುಮಾರು 23 ಸುತ್ತುಗಳ ಕಾಲ ನಡೆದಿರತಕ್ಕಂಥ ಈ ಒಂದು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಬಿಜೆಪಿ ಪಕ್ಷ ಪಡ್ಕೊಂಡಿರ್ತಕ್ಕಂಥದ್ದು 76,075 ಮತಗಳನ್ನು ಪಡ್ಕೊಂಡ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು 97,941 ಮತಗಳನ್ನ ಪಡ್ಕೊಂಡ್ಬಿಟ್ಟು ಸುಮಾರು 21,866 ಮತಗಳ ಅಂತರದಿಂದ ಜಯವೇರಿ ಸಾಧಿಸಿರ್ತಕ್ಕಂಥ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಬಾಗಲಕೋಟೆ ಉಪಚುನಾವಣೆ ಕುರಿತು ನಾವು ಮಾತಾಡೋದಾದ್ರೆ, ಇಲ್ಲಿ ತುಂಬಾನೇ ಬಿಜೆಪಿಯ ಹಾಗೂ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ದೊಡ್ಡ ನಾಯಕರುಗಳು ಕೂಡ ಬಂದು ಇಲ್ಲಿ ಪ್ರಚಾರ ಮಾಡಿರ್ತಕ್ಕಂಥದ್ದು. ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಇಲ್ಲಿ ಫೀಲ್ಡ್ ವರ್ಕ್ ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಲ್ಲಿ, ಗೆಲ್ಲಿಸುವಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯವರಿಂದ ಹಿಡಿದು ಕ್ಯಾಟು ಮಂತ್ರಿಗಳವರೆಗೂ ಕೂಡ, ಶಾಸಕರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರ ಉಮೇಶ್ ಮೇಟಿ ಅವರಿಗೆ ಬಂದ್ಬಿಟ್ಟು ಇಲ್ಲಿ ಪ್ರಚಾರ ಮಾಡಿ ಸಾಥ್ ಕೊಡುವ ಮೂಲಕ ಅವರಿಗೆ ಒಂದು ಬಲವಾಗಿ ನಿಂತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲಿ HY ಮೇಟಿ ಅವರ ನಿಧನದ ತರುವಾಯ ಅಲ್ಲಿಯೂ ಕೂಡ ಅವರ ನಿಧನದ ಒಂದು ಅನುಕಂಪ ಕೆಲಸ ಮಾಡಿತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಅದರ ಜೊತೆಗೆ ಇಲ್ಲಿ ಬಿಜೆಪಿಯ ಪಕ್ಷದ ಅಭ್ಯರ್ಥಿಯ ಪರವಾಗಿ ತುಂಬಾನೇ ದೊಡ್ಡ ನಾಯಕರುಗಳು ಬಂದಿರತಕ್ಕಂಥದ್ದು ಕೂಡ. ಅದ್ರ ಜೊತೆಗೆ ಶ್ರೀರಾಮುಲು ಅವರಿಂದ ಹಿಡಿದು ಪ್ರತಾಪ್ ಸಿಂಹ ಅವರಿಂದ ಹಿಡಿದು ಸುಮಾರು ಜನ ದೊಡ್ಡ ನಾಯಕರುಗಳು ಕೂಡ ಬಂದು ಪ್ರಚಾರ ಮಾಡಿದ್ರು. ಅದ್ರ ಜೊತೆಗೆ ಚರಂತಿಮಠ ಅವರ ಆಪ್ತರಾಗಿರ್ತಕ್ಕಂಥ ಬಸವನಗೌಡ ಯತ್ನಾಳ್ ಅವರು ಕೂಡ ಬಂದು ಇಲ್ಲಿ ಅವರ ಪರವಾಗಿ ಪ್ರಚಾರ ಮಾಡಿದ್ರು ಕೂಡ ಅವರು ಗೆಲುವು ಸಾಧಿಸುವಲ್ಲಿ ವಿಫಲರಾಗಿರ್ತಕ್ಕಂಥ ನಾವಿಲ್ಲಿ ಕಾಣ್ತಾ ಇದೀವಿ. ಆದ್ರೆ ಇಲ್ಲಿ ಏನು 21,866 ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಕಾರ್ಯಕರ್ತರಾಗಿರ್ಬೋದು, ಅದರ ಜೊತೆಗೆ ಅವರ ಅಭಿಮಾನಿಗಳು ತುಂಬಾನೇ ತುಂಬು ಹೃದಯದಿಂದ, ಸಂತಸದಿಂದ, ಸಡಗರದಿಂದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪಟಾಕಿಗಳನ್ನ ಸಿಡಿಸಿ ಗುಲಾಲ ತೂರುವುದರ ಮೂಲಕ, ತುಂಬಾನೇ ಬೈಕ್ ಗಳಲ್ಲಿ ರ್ಯಾಲಿಯನ್ನು ಮಾಡುವುದರ ಮೂಲಕ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಸಂಭ್ರಮಿಸ್ತಾ ಇದಾರತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇಂತಹ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಷ್ಟು ಮಾಹಿತಿಗಳು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾರೆ ಜರ್ನಲಿಸ್ಟ್ ಹನುಮಂತ ವೇಳೆ. ನಮಸ್ಕಾರ.